ಮಕ್ಕಳೇ ನಮಸ್ತೆ. ಮೋಟು ನರಿ ಬುದ್ಧಿವಂತನಾಗಿತ್ತು. ಅದು ಕಾಡಿನಲ್ಲಿ ಆಹಾರಕ್ಕಾಗಿ ಅಲೆದಾಡುತ್ತಿರುವಾಗ ಒಂದು ಸತ್ತ ಆನೆಯನ್ನು ನೋಡಿತು. ಮೋಟು ನರಿಗೆ ಆನೆಯ ಮಾಂಸವನ್ನು ತಿನ್ನಲು ಆಸೆಯಾಯಿತು. ಅದು ತನ್ನ ಹಲ್ಲುಗಳಿಂದ ಆನೆಯ ಹೊಟ್ಟೆಯ ಭಾಗವನ್ನು ಕಚ್ಚಿತು. ಆದರೆ ಆನೆಯ ಚರ್ಮ ಬಹಳ ಗಟ್ಟಿಯಾಗಿತ್ತು. ನರಿ ಎಷ್ಟೇ ಪ್ರಯತ್ನಿಸಿದರೂ ಆನೆಯ ಮಾಂಸ ಸಿಗಲಿಲ್ಲ. ಇನ್ನೇನು ಮಾಡಲಿ ಎಂದು ಯೋಚಿಸುತ್ತಿರುವಾಗ ಒಂದು ಸಿಂಹ ಆ ದಾರಿಯಾಗಿ ಬಂತು. ನರಿಯು ವಿನಯದಿಂದ, ಸಿಂಹರಾಜ, ನಾನು ನಿಮಗಾಗಿ ಈ ಆನೆಯ ಶರೀರವನ್ನಿಟ್ಟು ಕಾಯುತ್ತಿದ್ದೇನೆ ಎಂದಿತು. ಸಿಂಹ ಜೋರಾಗಿ ಘರ್ಜಿಸಿತು. ನಾನು ಬೇರೆ ಪ್ರಾಣಿಗಳ ಬೇಟೆಯನ್ನು ತಿನ್ನುವುದಿಲ್ಲ ಎಂದು ನಿನಗೆ ತಿಳಿಯದೆ ದಾರಿ ಬಿಡು ಎಂದು ಹೇಳಿ ಅಲ್ಲಿಂದ ಹೋಯಿತು. ಸಿಂಹ ತಿನ್ನದೇ ಹೋದುದರಿಂದ ಮೋಟು ನರಿಗೆ ಸಂತೋಷವಾಯಿತು. ಆದರೂ ಆನೆಯ ಚರ್ಮ ಸುಲಿದು ಮಾಂಸ ತಿನ್ನುವುದು ಹೇಗೆ ಎಂದು ಯೋಚಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಒಂದು ಹುಲಿ ಘರ್ಜಿಸುತ್ತಾ ಬಂತು. ಇದು ಅಪಾಯ ಎಂದು ತಿಳಿದ ನರಿ, ಈ ಹುಲಿ ಆನೆಯ ಮಾಂಸವನ್ನು ಖಂಡಿತ ತಿನ್ನಬಹುದೆಂದು ಯೋಚಿಸಿ, ಹುಲಿಯಣ್ಣ, ಸಿಂಹರಾಜನ ಬೇಟೆಯ ಮೃಗಕ್ಕೆ ನಾನಿಲ್ಲಿ ಕಾವಲು ಕುಳಿತಿದ್ದೇನೆ. ಸಿಂಹರಾಜ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಹೋಗುವ ಮೊದಲು ಏನು ಹೇಳಿದ್ದಾನೆ ಗೊತ್ತಾ? ಯಾವುದಾದರೂ ಹುಲಿ ಬಂದರೆ ಈ ಕಾಡಿನಲ್ಲಿರುವ ಎಲ್ಲ ಹುಲಿಗಳನ್ನು ಕೊಲ್ಲಲು ತಾನು ಪ್ರತಿಜ್ಞೆ ಮಾಡಿದ್ದೇನೆಂದು ಹೇಳಲು ಹೇಳಿದ್ದಾನೆ. ಆದ ಕಾರಣ ಅವನು ಬರುವ ಮೊದಲು ನೀನು ಹೋಗಿಬಿಡು ಎಂದಿತು. ಹುಲಿ ಹೆದರಿ ಓಡಿ ಹೋಯಿತು. ಸ್ವಲ್ಪ ಹೊತ್ತು ಕಳೆದಾಗ ಒಂದು ಚಿರತೆ ಅಲ್ಲಿಗೆ ಬಂತು. ಚಿರತೆ ಬರುವುದನ್ನು ನರಿ ನೋಡಿತು. ಅದು ಚಿರತೆಯನ್ನು ನಗುತ್ತಾ ಸ್ವಾಗತಿಸಿತು. ಗೆಳೆಯ, ನೀನು ಹಸಿವೆಯಿಂದ ಕಂಗೆಟ್ಟಿರುವಂತೆ ಕಾಣುತ್ತಿದ್ದೀಯಲ್ಲ. ನೋಡು, ನಾನಿಲ್ಲಿ ಸಿಂಹದ ಬೇಟೆಗೆ ಕಾವಲು ಕುಳಿತಿದ್ದೇನೆ. ಸಿಂಹರಾಜ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಬರುವ ಮೊದಲು ನಿನಗೆ ಬೇಕಾದರೆ ಸ್ವಲ್ಪ ಮಾಂಸ ತಿನ್ನು. ಸಿಂಹ ಬರುವಾಗ ನಾನು ತಿಳಿಸುತ್ತೇನೆ ಎಂದಿತು. ಹಾಗೆ ಚಿರತೆ ತನ್ನ ಚೂಪಾದ ಹಲ್ಲುಗಳಿಂದ ಆನೆಯ ಚರ್ಮವನ್ನು ಕಚ್ಚಿತು. ಕಚ್ಚಿದ ನಂತರ ಒಳಗಿನ ಮಾಂಸ ಹೊರಗೆ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಸಿಂಹ ಬಂತು, ಸಿಂಹ ಬಂತು ಎಂದು ಮೋಟು ನರಿ ಬೊಬ್ಬೆ ಹಾಕಿತು. ಚಿರತೆಗೆ ಹೆದರಿ ಜೀವವಿಲ್ಲ. ಅದು ಅಲ್ಲಿಂದ ಓಟ ಕಿತ್ತಿತು. ನರಿಗೆ ಬಹಳ ಸಂತೋಷವಾಯಿತು. ಅದು ಖುಷಿಯಿಂದ ಆನೆಯ ಮಾಂಸವನ್ನು ತಿಂದು ತೇಗಿತು. ಮಕ್ಕಳೇ, ಶಕ್ತಿಗಿಂತ ಯುಕ್ತಿ ಮೇಲು. ಗುಡ್ ನೈಟ್.